ನಮಸ್ಕಾರ ಸ್ನೇಹಿತರೆ, ನಮ್ಮ ಕೃಷ್ಣ ಕಥೆಯ ಈ ಪವಿತ್ರ ಪ್ರಯಾಣಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೋಕುಲ ಜೀವನ ಆರಂಭ, ನಂದೋತ್ಸವ ಮತ್ತು ಯೋಗಮಾಯೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ನಿನ್ನೆಯ ಕಥೆಯಲ್ಲಿ ನಾವು ಕಾರಾಗೃಹದಲ್ಲಿ ದಿವ್ಯ ಜನನ, ವಸುದೇವನು ಶಿಶುವನ್ನು ಯಮುನಾ ದಾಟಿಸಿ ಗೋಕುಲಕ್ಕೆ ತಂದು ಇಟ್ಟ ಅದ್ಭುತ ಕ್ಷಣ ಹಾಗೂ ಕಂಸನ ಭಯವನ್ನು ಕಂಡಿದ್ದೆವು. ಇವತ್ತಿನ ಕಥೆಯಲ್ಲಿ ನಾವು ಗೋಕುಲ ಜೀವನ ಆರಂಭ, ನಂದೋತ್ಸವ ಮತ್ತು ಯೋಗಮಾಯೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಗೋಕುಲದಲ್ಲಿ ಯಶೋದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಅದು ಸಾಮಾನ್ಯ ಮಗು ಅಲ್ಲ, ಅದು ಯೋಗಮಾಯೆ. ಯೋಗಮಾಯೆ ಯಾರು ಎಂದರೆ ಭಗವಂತನ ಆಂತರಿಕ ಶಕ್ತಿ, ಅವತಾರದ ರಹಸ್ಯವನ್ನು ಕಾಪಾಡುವ ದೈವಶಕ್ತಿ, ಸತ್ಯವನ್ನು ಸಮಯ ಬಂದಾಗ ಹೊರತರುವ ಶಕ್ತಿ. ಅವಳು ಕೃಷ್ಣ ಅವತಾರದಲ್ಲಿ ಮಹತ್ವದ ಪಾತ್ರ ವಹಿಸಿದಳು. ಅವಳಿಲ್ಲದೆ ಗರ್ಭಸ್ಥಳಾಂತರ ಆಗುತ್ತಿರಲಿಲ್ಲ. ಕೃಷ್ಣ ಸುರಕ್ಷಿತವಾಗಿ ಗೋಕುಲ ತಲುಪುತ್ತಿರಲಿಲ್ಲ. ಕಂಸನಿಗೆ ಸೂಚನೆ ಸಿಗುತ್ತಿರಲಿಲ್ಲ. ಈಗ ಬೆಳಗಿನ ಸೂರ್ಯಕಿರಣಗಳು ಗೋಕುಲದ ಹಸಿರು ಹೊಲಗಳನ್ನು ಮೃದುವಾಗಿ ಸ್ಪರ್ಶಿಸುತ್ತದೆ. ಯಮುನಾ ನದಿ ಶಾಂತವಾಗಿ ಹರಿಯುತ್ತದೆ. ಹಸುಗಳ ಮೊರೆ ಗ್ರಾಮವನ್ನು ಎಚ್ಚರಿಸುತ್ತದೆ. ಆ ಗ್ರಾಮಕ್ಕೆ ನಾಯಕನು ನಂದ. ಇಂದು ಅವನ ಮನೆಗೆ ಹೊಸ ಸಂತೋಷ ಬಂದಿದೆ. ಅವನ ಮನೆಯಲ್ಲಿ ಮಲಗಿರುವ ದಿವ್ಯ ಶಿಶುವೇ ಶ್ರೀಕೃಷ್ಣ. ಯಶೋದ ತನ್ನ ಮಡಿಲಲ್ಲಿ ಶಿಶುವನ್ನು ಹಿಡಿದು ಮೃದುವಾಗಿ ನೋಡುವಳು. ಅವಳ ಕಣ್ಣುಗಳಲ್ಲಿ ಅಪಾರ ಮಾತೃತ್ವ. ಅವಳಿಗೆ ಅದು ದೇವರು ಅಲ್ಲ, ಅವಳ ಮಗು ಮಾತ್ರ. ಆ ಸಣ್ಣ ಮುಖದಲ್ಲಿ ಅಸಾಮಾನ್ಯ ಶಾಂತಿ. ಆ ಮೃದು ನಗು ಗೋಕುಲದ ಭವಿಷ್ಯವನ್ನು ಬೆಳಗಿಸುತ್ತದೆ. ಮಥುರೆಯಲ್ಲಿ ಭಯ ಇದ್ದಾಗ ಗೋಕುಲದಲ್ಲಿ ಆಶೆಯ ಪ್ರಭಾವ ಉದಯಿಸಿದೆ. ಇದು ಕೇವಲ ಒಂದು ಬೆಳಗ್ಗೆ ಅಲ್ಲ, ಧರ್ಮದ ದಿವ್ಯ ಜೀವನದ ಆರಂಭ. ನಂದ ಉಲ್ಲಾಸದಿಂದ ಹೊರಗೆ ಬಂದು ಘೋಷಿಸಿದನು, ನಮ್ಮ ಮನೆಗೆ ಮಗುವು ಜನಿಸಿದೆ. ಆ ಮಾತು ಗೋಕುಲದ ಬೀದಿಗಳಲ್ಲಿ ಹರಡಿತು. ಒಂದು ಮನೆಯ ಸಂತೋಷ ಕ್ಷಣದಲ್ಲೇ ಒಂದು ಗ್ರಾಮದ ಹಬ್ಬವಾಗಿ ಮಾರ್ಪಟ್ಟಿತು. ಗೋಪಿಯರು ಬಣ್ಣ ಬಣ್ಣದ ರಂಗೋಲಿ ಹಾಕಲು ಶುರು ಮಾಡಿದರು. ಮನೆಗಳ ಮುಂಭಾಗದಲ್ಲಿ ಹೂವಿನ ತೋರಣಗಳು ಅಲಂಕರಿಸಿದವು. ಹಸುಗಳಿಗೆ ಹಾರ ಹಾಕಿ ಅವುಗಳ ಕೊಂಬುಗಳಿಗೆ ಕುಂಕುಮ ಅರಿಶಿಣ ಅಲಂಕಾರ ಮಾಡಿದರು. ಹಾಲು, ಮೊಸರು, ಬೆಣ್ಣೆ, ಗೋಕುಲದ ಐಶ್ವರ್ಯ ಇವುಗಳನ್ನು ಸಂತೋಷದಿಂದ ಹಂಚಲಾಯಿತು. ಮಕ್ಕಳು ನಗುತ್ತಾ ಓಡಾಡಿದರು. ವಾದ್ಯಗಳ ಘೋಷ ಗ್ರಾಮವನ್ನೇ ಕುಣಿಯುವಂತೆ ಮಾಡಿತು. ಇದೇ ಆ ಹಬ್ಬ, ನಂದೋತ್ಸವ. ನಂದ ತನ್ನ ಸಂತೋಷವನ್ನು ತನ್ನಲ್ಲೇ ಇಟ್ಟುಕೊಳ್ಳಲಿಲ್ಲ. ಬ್ರಾಹ್ಮಣರಿಗೆ ದಾನ ಕೊಟ್ಟನು, ಬಡವರಿಗೆ ಅನ್ನದಾನ ಮಾಡಿದನು, ಹಸುಗಳನ್ನು ದಾನವಾಗಿ ನೀಡಿದನು. ಅವನ ಹೃದಯ ಕೃತಜ್ಞತೆಯಿಂದ ತುಂಬಿತ್ತು. ಇದು ದೇವರ ಅನುಗ್ರಹ ಎಂದು ಮನೆಯಲ್ಲಿ ಭಾವಿಸಿದನು. ಆದರೆ ಈ ಸಂಭ್ರಮದ ಹಿಂದೆ ಒಂದು ದಿವ್ಯ ರಹಸ್ಯ ಇತ್ತು. ಜನರು ಸಾಮಾನ್ಯ ಮಗುವಿನ ಜನ್ಮವನ್ನು ಆಚರಿಸುತ್ತಿದ್ದಾರೆ, ಆದರೆ ಅವರಿಗೆ ತಿಳಿಯದೆ ಅವರು ಭಗವಂತನ ಆಗಮನವನ್ನು ಸಂಭ್ರಮಿಸುತ್ತಿದ್ದಾರೆ. ಶ್ರೀಕೃಷ್ಣ ಶಾಂತವಾಗಿ ಮಲಗಿದ್ದಾನೆ. ಅವನ ಸಣ್ಣ ನಗು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಗೋಕುಲದ ಜನರಿಗೆ ಅದು ನಂದನ ಮಗ, ಆದರೆ ಕಾಲಕ್ಕೆ ಅದು ಲೋಕನಾಯಕ. ಆ ದಿನ ಗೋಕುಲದಲ್ಲಿ ಕೇಳಿಸಿದ ಹರ್ಷಧ್ವನಿ ಕೇವಲ ಒಂದು ಮನೆಯ ಸಂತೋಷವಲ್ಲ, ಧರ್ಮದ ಹೊಸ ಅಧ್ಯಾಯದ ಆರಂಭದ ಘೋಷಣೆಯಾಗಿತ್ತು. ಯಶೋದ ಕೃಷ್ಣನನ್ನು ತೂಗುತ್ತಾಳೆ. ಅವನು ಮುದ್ದಾಗಿ ನಗುತ್ತಾನೆ. ಆ ನಗು ಗೋಕುಲದ ಜನರ ಮನಸ್ಸನ್ನು ಕರಗಿಸುತ್ತದೆ. ಇಲ್ಲಿ ಒಂದು ಆಳವಾದ ತತ್ವವಿದೆ. ದೇವರು ಮಹಾರಾಜರ ಅರಮನೆಯಲ್ಲಿ ಅಲ್ಲ, ಸರಳ ಶುದ್ಧ ಹೃದಯದ ಮನೆಗಳಲ್ಲಿ ವಾಸಿಸುತ್ತಾರೆ. ಯಶೋದೆಯ ಪ್ರೀತಿ ದೈವವನ್ನು ಕೂಡ ಮರುಗಿಸುತ್ತದೆ. ಗೋಕುಲದಲ್ಲಿ ಹರ್ಷದ ಘೋಷ ಕೇಳಿಸುತ್ತಿದ್ದಾಗ ಮಥುರೆಯಲ್ಲಿ ಭಯದ ನೆರಳು ಗಾಢವಾಗಿತ್ತು. ಅರಮನೆಯ ಒಳಗೆ ಒಬ್ಬನೇ ನಿಂತಿದ್ದನು ಕಂಸ. ಅವನ ಕಿವಿಗಳಲ್ಲಿ ಇನ್ನೂ ಆ ಶಬ್ದ ಮರಳುತ್ತಿತ್ತು. ಯೋಗಮಾಯೆ ಆಕಾಶದಲ್ಲಿ ಪ್ರತ್ಯಕ್ಷವಾಗಿ ಹೇಳಿದ ಮಾತು, ಅದುವೇ ನಿನ್ನ ಸಂಹಾರಕ ಈಗಾಗಲೇ ಜನಿಸಿದ್ದಾನೆ ಎಂದು. ಆ ಕ್ಷಣದಿಂದ ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಕಣ್ಣು ಮುಚ್ಚಿದರೂ ಅದೇ ಮಾತು, ನಿದ್ರೆ ಮಾಡಿದರೂ ಭಯಾನಕ ಕನಸುಗಳು. ಎಲ್ಲಿ, ಯಾರು, ಯಾವ ಮನೆಯಲ್ಲಿ? ಅವನ ಮನಸ್ಸು ಅನುಮಾನದಿಂದ ತುಂಬಿತು. ಕೋಪ ಮತ್ತು ಭಯ ಸೇರಿ ಅವನ ಹೃದಯವನ್ನು ಕಠಿಣಗೊಳಿಸಿತು. ಅವನು ತಕ್ಷಣ ದೂತರನ್ನು ಕರೆಯಿಸಿದನು. ಮಥುರೆಯಲ್ಲೂ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಇತ್ತೀಚೆಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಹುಡುಕಿ. ಅವನ ಧ್ವನಿ ಕಠೋರವಾಗಿತ್ತು.
ಒಬ್ಬನನ್ನು ಬಿಡಬೇಡಿ. ದೂತರು ಭಯದಿಂದ ತಲೆಬಾಗಿದರು. ರಾಜಾಜ್ಞೆ ಹೊರಟಿತು. ಮಥುರೆಯ ಬೀದಿಗಳಲ್ಲಿ ಅಶಾಂತಿ ಹರಡಿತು. ತಾಯಂದಿರು ತಮ್ಮ ಶಿಶುಗಳನ್ನು ಬಿಗಿಯಾಗಿ ಮಡಿಲಿಗೆ ಒತ್ತಿಕೊಂಡರು. ಮನೆಯ ಬಾಗಿಲುಗಳು ಮುಚ್ಚಿಕೊಂಡವು. ಭಯದ ನಿಶ್ಶಬ್ದ ಗ್ರಾಮವನ್ನು ಆವರಿಸಿತು. ಆದರೆ ಕಂಸನಿಗೆ ಶಾಂತಿ ಸಿಗಲಿಲ್ಲ. ಅವನು ಅರಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ತನ್ನ ನೆರಳನ್ನೇ ಶತ್ರುವೆಂದು ಭಾವಿಸುತ್ತಿದ್ದನು. ಅವನಿಗೆ ಗೊತ್ತಿರಲಿಲ್ಲ ಭಯದಿಂದ ಮಾಡಿದ ಕ್ರೌರ್ಯ ಅವನ ಅಂತ್ಯವನ್ನು ಇನ್ನಷ್ಟು ವೇಗಗೊಳಿಸುತ್ತದೆ ಎಂದು. ಗೋಕುಲದಲ್ಲಿ ಆಶೆಯ ಬೆಳಕು ಉದಯಿಸಿದ್ದರೆ ಮಥುರೆಯಲ್ಲಿ ಭಯದ ಕತ್ತಲೆ ಗಾಢವಾಗುತ್ತಿತ್ತು. ಅಧರ್ಮದ ಹೃದಯದಲ್ಲಿ ಭಯ ನೆಲೆಸಿತ್ತು. ಧರ್ಮದ ಹೃದಯದಲ್ಲಿ ದಿವ್ಯ ಶಾಂತಿ ನೆಲೆಸಿತ್ತು. ಕಥೆಯ ದಿಕ್ಕು ಈಗ ನಿಧಾನವಾಗಿ ಒಂದು ಮಹಾ ಸಂಗ್ರಾಮದತ್ತ ಸಾಗುತ್ತಿತ್ತು. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಗೋಕುಲದ ಮಣ್ಣಿನಲ್ಲಿ ದಿವ್ಯ ಶಿಶು ತನ್ನ ಮೊದಲ ನಗು ಹಂಚುತ್ತಿದೆ. ನಂದೋತ್ಸವದ ಸಂಭ್ರಮದಲ್ಲಿ ಜನರು ಅರಿಯದೆ ಭಗವಂತನನ್ನು ಆರಾಧಿಸುತ್ತಿದ್ದಾರೆ. ಯೋಗಮಾಯೆ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾಳೆ. ಆದರೆ ಕಂಸನ ಕತ್ತಲೆ ಹತ್ತಿರ ಬರುತ್ತಿದೆ. ಮುಂದಿನ ದಿನ ನಾವು ಪೂತನ ಸಂಹಾರ ಹಾಗೂ ಶತಕಾಸುರ ಸಂಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.